स्वागत है आपका बी न्यूज नेशन में। मैं हूं आबिद हुसैन शेख। बी न्यूज नेशन की ओर से तमाम देशवासियों को 72वें आज़ादी के जश्न की ढेर सारी बधाइयां। संचार नियम अभियान बीजापुर के गांधी चौक में सावित्रीबाई फुले महिला संगठन के पदाधिकारियों ने आज 15 अगस्त के पवित्र दिन जनता में अपनी सुरक्षा को लेकर जागरूकता अभियान करते हुए वाहन चालकों से निवेदन किया कि हेलमेट पहनकर संचार नियमों का पालन करते हुए देश के अच्छे नागरिक होने का सबूत दें। ಎಲ್ಲರಿಗೂ ಕೂಡ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋರಿ. ಈಗ ಮಾಡಿ ಎಷ್ಟು ದಿವಸ ಆಯ್ತು ಯಾರು ಯೂಸ್ ಮಾಡೋದು. ನಮ್ಮ ಮನ್ಯಾಗ ಹಬ್ಬ ಹುಡಿ ಬಿಟ್ಟು ಎಲ್ಲ ಬಿಟ್ಟು ಕೇಸ್ ನಿಮ್ಸ್ ಕಾಲಾಗ ಬಂದ್ ಕೇಸ್ ನಾವು ನಿಂತೇವ್ರಿ. ಸಾಕಾರ ಸಿಕ್ಕಿ ಬರ್ಲಾತಾರೆ ಒಳ್ಳೇದಕ್ಕೆ ಹೇಳಾಯ್ತು. ನಾವು ವರ್ಷದ ಹಬ್ಬ ಹೌದು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋರಿ. ನಿಮ್ಮ ಸಂಬಂಧ ಮಾಡಕತ್ತೇವ್ರಿ. ಹಾಕೋರಿ ಕಡ್ಡಾಯವಾಗಿ ಹಾಕೋರಿ ಹೆಲ್ಮೆಟ್. ಎಲ್ಲರೂ ಹೆಲ್ಮೆಟ್ ಹಾಕೋರಿ. ಎಲ್ಲರಿಗೆ ಜೈ ಭೀಮ್ ವಂದನೆ ಹೇಳುತ್ತಾ ಸಾವಿತ್ರಿಬಾಯಿ ಫುಲೆ ಸಂಘಟನೆಯಿಂದ ನಾನು ಅಧ್ಯಕ್ಷ ಮಾತಾಡೋದು. ಏನು ಅಂದರೆ ನಾಗರಿಕರು ಎಲ್ಲ ಹೋಗುವಾಗ ಸಿಗ್ನಲ್ ಮುರಿದು ಹೋಗ್ತಾರೆ, ಸಿಗ್ನಲ್ ಗೊತ್ತಾಗಂಗಿಲ್ಲ. ಮತ್ತು ಪಬ್ಲಿಕ್ ಹೋಗುವಾಗ ಪಬ್ಲಿಕ್ ರೇಗಿ ಎಲ್ಲಿದೆ ಅಂಥೇಳಿ ಆ ರೇಗಿಕನೇ ವಾಹನಗಳು ತಂದು ಅದ್ರ ಮೇಲೆ ನಿಲ್ಲಿಸ್ತಾರೆ. ಅದು ವಾಹನಗಳಿಗೆ ಅಷ್ಟೇ ಸೀಮಿತವಾಗಿ ಅದಂಥೇಳಿ ಅವರು ವಾಹನಕಾರರು ಕೂಡ ಅದ್ರ ಮೇಲೆ ನಿಂದ್ರಿಸ್ತಾರೆ. ಅದಕ್ಕೆ ಆ ವಾಹನ ಸರಿಸಿ ಮಂದಿಗೆ ಹೋಗ್ಲಿಕ್ಕೆ ನೀವು ಜಾಗ ಮಾಡಿರಿ ಅಂಥೇಳಿ ಇದು ನಾವು ಅಭಿಯಾನ ಹಮ್ಮಿಕೊಂಡಿದ್ದೇವೆ. ಇವತ್ತು ಆಗಸ್ಟ್ 15 ದಿನ ಎಲ್ಲರಿಗೂ ಚಲೋ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದೊಂದು ಒಳ್ಳೆಯ ಅಭಿಯಾನ ಅಂಥೇಳಿ ನಾವು ಒಂದು ಪ್ರೋಗ್ರಾಮ್ ತೊಗೊಂಡಿದ್ದೇವೆ. ಇದನ್ನು ಪೊಲೀಸರೇ ಅಷ್ಟೇ ನಮಗೆ ರಕ್ಷಣೆ ಮಾಡಲಿ, ಪೊಲೀಸರೇ ಅಷ್ಟೇ ನಮಗೆ ನೋಡಲಿ ಅಂತಲ್ಲ, ಎಲ್ಲ ಸಾರ್ವಜನಿಕರೇ ಇದು ಜವಾಬ್ದಾರಿ. ಇದು ಎಲ್ಲ ಜನತೆದ ಜವಾಬ್ದಾರಿ ಇದು. ಹಂಗಂಥೇಳಿ ಸಿಗ್ನಲ್ ಬಿಟ್ಟಿಂದೇ ನೀವು ವಾಹನಗಳು ಚಲಾಯಿಸ್ಬೇಕು. ಸಿಗ್ನಲ್ ಬಿದ್ದ ಕೂಡಲೇ ವಾಹನಗಳು ಕರೆಕ್ಟ್ ನಿಲ್ಲಿಸಬೇಕು. ಜನರಿಗೆ ಹೋಗೋಕ್ಕೆ ಅವಕಾಶ ಕೊಡಬೇಕು. ಅದು ಹೆಲ್ಮೆಟ್ ಅಂತೂ ಕಡ್ಡಾಯವಾಗಿ ಧರಿಸಲೇಬೇಕು. ಹೆಲ್ಮೆಟ್ ನಮ್ಮ ಒಳ್ಳೇದಕ್ಕೋಸ್ಕರ ಹೆಲ್ಮೆಟ್ ಅಂತೂ ಸರ್ಕಾರದವ್ರು ಮಾಡಿದ್ದಾರೆ. ಗಾಡಿ ಅಪಘಾತದಲ್ಲಿ ತಲೆ ಹೊಡಿಬಾರ್ದು. ತಲೆ ಏನರ ಇಂಜುರಿ ಆದರೆ ಜೀವ ಹೋಗೋ ಸಾಧ್ಯತೆ ಇರ್ತದೆ. ಅದು ಜೀವ ಹೋಗೋ ಸಾಧ್ಯತೆ ಅದು ಆಗಬಾರ್ದು. ಜನರಿಗೆಲ್ಲ ಒಳ್ಳೆಯದಾಗಲಿ ಅಂಥೇಳಿ ಅದೊಂದು ಒಳ್ಳೆಯ ಅಭಿಯಾನ ತಂದಿದ್ದಾರೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೊಡ್ರಿ. ಮತ್ತು ಇವರು ಪೊಲೀಸ್ ಮಾಧ್ಯಮದವರು ಎಲ್ಲರೂ ಕೂಡ ಇದು ಮಾಡ್ತಾರೆ ಅದು ಮಾಡ್ತಾರೆ ಇಲ್ಲ, ಅವರೆಲ್ಲ ನಮಗೆ ಒಳ್ಳೆಯಗೋಸ್ಕರ ಹೇಳ್ತಾರೆ. ಅವರು ನಮಗೆ ಒಳ್ಳೇದು ಮಾಡೋಕ್ಕೋಸ್ಕರ, ಅವರು ನಮಗೆ ರಕ್ಷಣೆ ಮಾಡೋಕ್ಕೋಸ್ಕರ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲ ನಮಗೆ ಒಳ್ಳೆಯದಾಗಲಿ ಅಂಥೇಳಿ ಮಾಡ್ತಿರ್ತಾರೆ. ಅದಕ್ಕಂಥೇಳಿ ದಯವಿಟ್ಟು ಕಡ್ಡಾಯವಾಗಿ ನೀವು ಸಿಗ್ನಲನ್ನು ಪಾಲನೆ ಮಾಡಿರಿ. ಸಿಗ್ನಲ್ ಪಾಲನೆ ಮಾಡಿರಿ. ಇದು ಏನಂದರೆ ಹೆಲ್ಮೆಟ್ ಪಾಲನೆ ಮಾಡಿರಿ. ಅದಕ್ಕಂಥೇಳಿ ಇವತ್ತು ಆಗಸ್ಟ್ 15 ಇವತ್ತು ಅದು ಒಳ್ಳೆಯ ದಿನ, ಒಳ್ಳೆಯ ಅಭಿಯಾನ ಮಾಡೋದು. ಅದಕ್ಕೆ ಒಳ್ಳೆಯ ದಿನ. ಎಲ್ಲರಿಗೂ ಒಂದು ಒಳ್ಳೆಯ ಇದು ಸೂಚನೆಗಳು ಹೋಗುತ್ತೆ, ಒಳ್ಳೆಯ ಸೂಚನೆಗಳು. ಆದ್ದರಿಂದ ನಾವು ಇವತ್ತು ಇದು ಮಾಡಿದ್ದೇವೆ. ನಾನು ನಿರ್ಮಲಾ ಹೊಸಮನಿ ಅಂಥೇಳಿ. ಜೈ ಭೀಮ್, ಜೈ ಕರ್ನಾಟಕ. ಎಲ್ಲರಿಗೆ ನನ್ನ ಕ್ರಾಂತಿಕಾರಿ ಜೈ ಭೀಮ್ ನಮನಗಳನ್ನು ಹೇಳುತ್ತಾ ಸಾವಿತ್ರಿಬಾಯಿ ಫುಲೆ ಮಹಿಳಾ ಸಂಘಟನೆಯ ಉಪಾಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಆಗಸ್ಟ್ 15/8/2018 ನಾವು ಬಿಜಾಪುರದ ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ತಾ ಇರೋಂಥ ಗಾಂಧಿ ಚೌಕಲ್ಲಿ ಸಂಚಾರಿ ನಿಯಮದ ಬಗ್ಗೆ ಪಾಲನೆಯನ್ನು ಸಾರ್ವಜನಿಕರಲ್ಲಿ ಮತ್ತು ಏನಂತಾರದು ಸಂಚಾರ ನಿಯಮವನ್ನು ಯಾರು ಪಾಲನೆ ಮಾಡಲ್ಲ ಅಂಥವರಲ್ಲಿ ಅವೇರ್ನೆಸ್ ಮೂಡಿಸೋ ಸಂಬಂಧ ಮತ್ತು ಎಲ್ಲರಿಗೂ ಜನರಲ್ಲಿ ಅಲ್ಲಿ ಇಲ್ಲಿ ಬೋರ್ಡ್ ಹಾಕಿರ್ತಾರೆ, ಬಟ್ ಯಾರೂ ಅದನ್ನು ಫಾಲೋ ಮಾಡಲ್ಲ. ಸೊ ಅದಕ್ಕಾಗಿ ಇವತ್ತೊಂದು ದಿನ ವಿತ್ ಮಹಿಳೆಯರು, ಸ್ಪೆಷಲಿ ಮಹಿಳೆಯರು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ನನ್ನ ಜೈ ಭೀಮ್ ಹೇಳೋದು ಪ್ರತಿಭಾ ಹೊಸಮನಿ.
ಹಾಂ, ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಅಂತ ಪೊಲೀಸರು ಮತ್ತು ಜನಸಮುದಾಯಕ್ಕೆ ಹೇಳ್ತಾನೆ ಬಂದಿದ್ದಾರೆ. ಬಟ್ ಯಾರೂ ಹೆಲ್ಮೆಟ್ ಹಾಕೊಳ್ಳಲ್ಲ, ಸ್ಪೆಷಲಿ ಯೂತ್ಸ್ ಹಾಕೊಳ್ಳಲ್ಲ. ಯೂತ್ಸಲ್ಲಿ ಅವೇರ್ನೆಸ್ ಮೂಡಿಸೋ ಸಲುವಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಷ್ಟು ವೇಗವಾಗಿ ಹೋಗ್ತೀರಿ ಅಷ್ಟು ಬೇಗ ನಿಮ್ಮ ಜೀವನ ತಿಥಿ ಕಡೆ ಹೋಗುತ್ತಂತ ಹೇಳ್ತಾ ಪ್ರತಿಭಾ ಹೊಸ್ಮನಿ, ವಿಜಯಪುರ. 72ನೇ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಬಿಜಾಪುರ ಜಿಲ್ಲೆಯ ಜ್ಯೋತಿಬಾ ಫುಲೆ ಮಹಿಳಾ ಘಟಕದ ವತಿಯಿಂದ ಜನರಿಗೆ ಒಂದು ಹೆಲ್ಮೆಟ್ ಧರಿಸುವ ಒಂದು ವಿಚಾರದ ಪ್ರಯುಕ್ತ ಇವತ್ತಿನ ಒಳ್ಳೆಯ ದಿನ, ಒಳ್ಳೆಯ ಸಂದೇಶವನ್ನು ತಂದು ಆ ಸಂಘಟನೆ ಸಾರ್ವಜನಿಕರ ಒಂದು ಹಿತಾಸಕ್ತಿ ಹಾಗೂ ಸಾರ್ವಜನಿಕರ ಒಂದು ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಇವತ್ತು ಜನರು ಎಷ್ಟೋ ಬುದ್ಧಿವಂತರಿದ್ದರೂ ಶಿಕ್ಷಣವಂತರಿದ್ದರೂ ಇವತ್ತು ಪೊಲೀಸ್ ಇಲಾಖೆಯ ನಿರ್ದೇಶನವನ್ನು ಉಲ್ಲಂಘನೆ ಮಾಡಿ ಮತ್ತು ಸಾರಿಗೆ ಇಲಾಖೆಯ ಒಂದು ಆದೇಶವನ್ನು ಉಲ್ಲಂಘನೆ ಮಾಡಿ ತಮ್ಮ ಮನಸ್ಸಿಗೆ ಬಂದಂತೆ ಏನಪ್ಪ ಅಂದ್ರೆ ವಾಹನಗಳನ್ನು ಓಡಾಟ ಮಾಡ್ತಾರೆ. ಅಂಥವ್ರ ಬಗ್ಗೆ ಇವತ್ತಿನ ದಿವಸ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇವತ್ತಿನ ಮಹಿಳೆಯರು ವಿಶೇಷವಾಗಿ ಈ ಒಂದು ಸಂಘಟನೆಯ ಅಧ್ಯಕ್ಷರು ನಿರ್ಮಲಾ ಹೊಸ್ಮನಿ ಅವರು ಹಾಗೂ ಉಪಾಧ್ಯಕ್ಷರು ಪ್ರತಿಭಾ ಹೊಸ್ಮನಿ ಅವರು ಹಾಗೂ ಅವರ ಎಲ್ಲ ಪದಾಧಿಕಾರಿಗಳು ಕೂಡಿ ಇವತ್ತು ಹೃದಯ ಭಾಗ ಆಗಿರುವಂಥ ಗಾಂಧಿ ಸರ್ಕಾರದಲ್ಲಿ ಎಲ್ಲರೂ ಸೇರಿ ಜನರಿಗೆ ಇದರ ಒಂದು ಜ್ಞಾನವನ್ನು ಮೂಡಿಸಿ ಜನರು ತಮ್ಮ ಆರೋಗ್ಯವನ್ನು ಹೆಂಗೆ ಕಾಪಾಡಬೇಕು, ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಆರೋಗ್ಯವೇ ಭಾಗ್ಯ. ನಾವು ಆರೋಗ್ಯವಾಗಿದ್ದರೆ ಅದು ದೊಡ್ಡ ಆಸ್ತಿ. ನಾವು ಹಣ ಅಂತಸ್ತುಕ್ಕಿಂತ ಜನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಅದರಲ್ಲಿ ವಿಶೇಷವಾಗಿ ಇವತ್ತಿನ ಒಂದು ದಿಶೆಯಲ್ಲಿ 21ನೇ ಶತಮಾನದಲ್ಲಿ ಏನು ಆಕ್ಸಿಡೆಂಟ್ಗಳ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ. ಇಂಥ ಸಂದರ್ಭದಲ್ಲಿ ಜನರ ಒಂದು ಸಾಯುವ ಒಂದು ಪ್ರಮಾಣ ಸಹ ಹೆಚ್ಚಾಗಿದೆ. ಆ ಪ್ರಮಾಣವನ್ನು ತಪ್ಪಿಸಲು ಇವತ್ತು ಈ ಏನು ಸಂಘಟನೆ ಇವತ್ತು ತಮ್ಮ ಒಂದು ಆಸೆಯನ್ನು ಹುಟ್ಟುಹಾಕಿ ತಮ್ಮ ಭಾವನೆಗಳನ್ನು ಜನ ತಂದಿದ್ದಾರೆ. ಅವರಿಗೆ ಇಡೀ ಬಿಜಾಪುರ ಜಿಲ್ಲೆಯ ನಾಗರಿಕರ ಪರವಾಗಿ, ಸಾರ್ವಜನಿಕರ ಪರವಾಗಿ ವಿಶೇಷವಾದಂಥ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಎಲ್ಲ ಈ ಸಂಘಟನೆ ಮಹಿಳೆಯರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ ಇದೇ ರೀತಿ ಬೇರೆ ಬೇರೆ ವಿಷಯಗಳ ಮೇಲೇನೂ ಸಹ ತಾವು ಜನರಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯ ಮಾಡಲಿ. ಈ ಸಂಘಟನೆ ಹೆಚ್ಚು ಬೆಳೀಲಿ. ಈ ಸಂಘಟನೆಗೆ ಸರ್ಕಾರದ ವತಿಯಿಂದ ಹೆಚ್ಚು ಒಂದು ಅನುದಾನಗಳು ಸಿಗಲಿ. ಈ ಮಹಿಳೆಯರಿಗೆ ಒಂದು ಸ್ವತಂತ್ರವಾಗಿ ಬದುಕುವಂಥ ಒಂದು ಅವಕಾಶಗಳು ದೊರಕಲಿ ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಮತ್ತೊಮ್ಮೆ ಈ ಸಂಘಟನೆಗೆ ನಾನು ಧನ್ಯವಾದಗಳನ್ನು ಹೇಳಿ और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಎಸ್ಪಾಸ್ ಸ್ಪೀಡ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಜೀವನ ಜ್ಯೋತಿ 50% ಆಫರ್ ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ. ದಿನಾಂಕ 31/8/2018 ವರೆಗೆ ಮಾತ್ರ. ನಮ್ಮ ವಿಳಾಸ ಅಲ್ಫಾ ಪ್ಲಾಜಾ 2ನೇ ಮಹಡಿ, ಹಳೆ ಸಿಎಂಸಿ ಎದುರಿಗೆ, ಗಾಂಧಿ ಚೌಕ್, ವಿಜಯಪುರ. ದೂರವಾಣಿ ಸಂಖ್ಯೆ 9035245900 ಮತ್ತು 9148734847.